ಕೃಷ್ಣಂ ವಂದೇ ಜಗದ್ಗುರುಂ. ಸಂತ ಕಬೀರದಾಸರು ತಮ್ಮ ದೋಹಾದಲ್ಲಿ ಗುರುವಿನ ಮಹಿಮೆಯ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಗುರು ಗೋವಿಂದ್ ದೋವು ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪ್ನೆ ಗೋವಿಂದ ದಿಯೋ ಬತಾಯ್. ಗುರು ಮತ್ತು ಗೋವಿಂದ ಒಟ್ಟಿಗೆ ನಿಂತರೆ ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಗುರುವಿಗೋ ಅಥವಾ ಗೋವಿಂದನಿಗೋ? ಇಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಪಾದಕ್ಕೆ ತಲೆಬಾಗಿ ನಮನ ಸಲ್ಲಿಸುವುದು ಉತ್ತಮ. ಏಕೆಂದರೆ ನಮಗೆ ಗೋವಿಂದನನ್ನು ಪರಿಚಯಿಸಿದವರು ಗುರುಗಳು. ಆದ್ದರಿಂದ ಗುರುವಿನ ಸ್ಥಾನವು ಗೋವಿಂದನಿಗಿಂತ ಉನ್ನತವಾದದ್ದು ಎಂಬುದೇ ಈ ದೋಹಾದ ತಾತ್ಪರ್ಯ. ಗುರುವನ್ನು ಬ್ರಹ್ಮ ಎಂದು ಹೇಳಲಾಗುತ್ತದೆ. ಗುರು ತನ್ನ ಶಿಷ್ಯನಿಗೆ ಹೊಸ ಜನ್ಮವನ್ನು ನೀಡುತ್ತಾನೆ. ಗುರುಗಳೇ ಮಹಾದೇವನ ಸ್ವರೂಪ. ಏಕೆಂದರೆ ಗುರುಗಳು ತಮ್ಮ ಶಿಷ್ಯರ ಎಲ್ಲ ದೋಷಗಳನ್ನು ಕ್ಷಮಿಸುತ್ತಾರೆ. ಗುರುವಿನ ಮಹತ್ವ ಎಲ್ಲ ದೃಷ್ಟಿಯಿಂದಲೂ ಸಾರ್ಥಕವಾಗಿದೆ. ಹೃದಯದಿಂದ ನಿರಂತರವಾಗಿ ಈಶ್ವರನಲ್ಲಿ ಮೊರೆಯಿಡಬೇಕು. ಆತನಿಗಾಗಿ ಮಾತ್ರ ಹಂಬಲಿಸುತ್ತಿದ್ದೇವೆ ಎಂದು ದೇವರಿಗೆ ಮನವರಿಕೆ ಮಾಡಿದಾಗ ತನ್ನನ್ನು ಹೇಗೆ ಪಡೆಯಬೇಕೆಂದು ಕಲಿಸುವ ಗುರುವನ್ನು ನಮಗಾಗಿ ಕಳುಹಿಸುತ್ತಾನೆ. ಯಾರು ಈಶ್ವರನನ್ನು ತಿಳಿದಿರುತ್ತಾನೋ ಆತ ಮಾತ್ರ ನಮಗೆ ದೇವರನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ಕಲಿಸಬಲ್ಲ. ಸತ್ಸಂಗತಿ, ಸಂತರ ಸಹವಾಸ ಮತ್ತು ದೇವದೂತರ ಮೇಲಿನ ಭಕ್ತಿ ಮಾಯೆಯ ಭ್ರಮೆಯನ್ನು ನಾಶಪಡಿಸುತ್ತದೆ. ಸಂತರ ಸ್ಮರಣೆ ಮಾತ್ರದಿಂದಲೇ ಮಾಯೆಯ ಪರದೆ ಸರಿಯುತ್ತದೆ. ಸದ್ಗುರುಗಳು ಶಿಷ್ಯರ ಚೇತನದಲ್ಲಿ ಈಶ್ವರನ ಚೇತನವನ್ನು ಜಾಗೃತಗೊಳಿಸುವ ಅಭಿಲಾಷೆಯನ್ನು ಹೊಂದಿರುತ್ತಾರೆ. ಶಿಷ್ಯನ ಉದ್ಧಾರವೇ ಸದ್ಗುರುವಿನ ಪರಮ ಉದ್ದೇಶವಾಗಿರುತ್ತದೆ. ಸಂತ ಕಬೀರದಾಸರೂ ಕೂಡ ಸದ್ಗುರುವಿನ ಪ್ರಾಪ್ತಿಗಾಗಿ ರಾಮನಲ್ಲಿ ನಿರಂತರವಾಗಿ ಮೊರೆ ಇಡುತ್ತಾರೆ. ಪ್ರಭು ಶ್ರೀರಾಮಚಂದ್ರ ಕಬೀರದಾಸರಿಗೆ ಗುರುಗಳ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾನೆ. ಆ ಸದ್ಗುರುಗಳ ಸಂಗತಿಯಿಂದ ಕಬೀರದಾಸರು ರಾಮನ ನಿರಂತರ ಸೇವೆಯನ್ನು ಮಾಡುತ್ತಾರೆ. ರಾಮನ ಭಕ್ತಿಯನ್ನು ಪಡೆಯುತ್ತಾರೆ. ಕೊನೆಗೆ ರಾಮನಲ್ಲೇ ಐಕ್ಯವಾಗುತ್ತಾರೆ. ಇಂದಿನ ವಿಡಿಯೋದಲ್ಲಿ ಪರಮಾತ್ಮ ಶ್ರೀರಾಮ ಕಬೀರದಾಸರಿಗೆ ಸದ್ಗುರುಗಳ ದರ್ಶನವನ್ನು ಹೇಗೆ ಮಾಡಿಸಿದ ಎಂಬುದನ್ನು ತಿಳಿಯೋಣ. ಒಮ್ಮೆ ಕಬೀರದಾಸರ ತಾಯಿ ಬೀಸುವ ಕಲ್ಲಿನಲ್ಲಿ ಗೋಧಿಯನ್ನು ಬೀಸುತ್ತಿದ್ದರು. ಬೀಸುವ ಕಲ್ಲನ್ನು ನೋಡಿ ಕಬೀರದಾಸರು ಅಳಲು ಪ್ರಾರಂಭಿಸಿದರು. ತಾಯಿ ಕೇಳಿದಳು, ಮಗು, ಏಕೆ ಅಳುತ್ತಿರುವೆ? ಕಬೀರದಾಸರು ಹೇಳಿದರು, ಅಮ್ಮ, ಈ ಬೀಸುವ ಕಲ್ಲಿನ 2 ಕಲ್ಲುಗಳ ಮಧ್ಯೆ ಬರುವ ಎಲ್ಲ ಗೋಧಿಯ ಕಾಳುಗಳು ಕಲ್ಲಿನಿಂದ ಬೀಸಲ್ಪಟ್ಟು ಸಣ್ಣಗಾಗುತ್ತಿವೆ. ಈ ಬೀಸುವ 2 ಕಲ್ಲುಗಳು ಭೂಮಿ ಮತ್ತು ಆಕಾಶದಂತೆ ಅನಿಸುತ್ತಿದೆ. ಈ ಬೀಸುವ ಕಲ್ಲನ್ನು ನೋಡುವಾಗ ಈ ಭೂಮಿ ಮತ್ತು ಈ ನೀಲಿ ಆಕಾಶವು ಬೀಸುವ ಕಲ್ಲಿನ 2 ಕಲ್ಲುಗಳಂತೆ ಮತ್ತು ನಾವೆಲ್ಲರೂ ಈ ಕಲ್ಲುಗಳ ಮಧ್ಯೆ ಬೀಸಲ್ಪಡುತ್ತಿರುವ ಗೋಧಿಯ ಧಾನ್ಯಗಳು ಎಂದು ನನಗೆ ಅನಿಸುತ್ತಿದೆ. ಮುಂದೊಂದು ದಿನ ಈ ಎಲ್ಲ ಗೋಧಿಯ ಕಾಳುಗಳಂತೆ ನಾವು ಕೂಡ ಬೀಸಲ್ಪಡುತ್ತೇವೆ ಅಲ್ಲವೇ ಅಮ್ಮ ಎಂದರು ಬಾಲಕ ಕಬೀರದಾಸರು. ಆಗ ಕಬೀರದಾಸರ ತಾಯಿ ಮಗನಿಗೆ ಸಾಂತ್ವನ ಹೇಳಿದಳು, ಮಗು, ಈ ಬೀಸುವ ಕಲ್ಲಿನಲ್ಲಿ ಗೋಧಿಯ ಕಾಳುಗಳೆಲ್ಲ ನುಣ್ಣಗಾಗಿದ್ದು ನಿಜ. ಆದರೆ ಈ ಬೀಸುವ ಕಲ್ಲಿನ ಮಧ್ಯದಲ್ಲಿ ಒಂದು ಕೀಲು ಇದೆ. ಈ ಕೀಲಿಗೆ ಯಾವ ಧಾನ್ಯವು ಅಂಟಿಕೊಂಡರೂ ಪುಡಿಯಾಗುವುದಿಲ್ಲ, ನೋಡು ಎಂದಳು. ಕಬೀರದಾಸರು ಹತ್ತಿರ ಬಂದು ನೋಡಿದಾಗ ಕಲ್ಲುಗಳ ಮಧ್ಯದ ಕಾಳುಗಳೆಲ್ಲವೂ ಪುಡಿಯಾಗದೇ ಇರುವುದನ್ನು ಕಂಡು ಸಂತೋಷಪಟ್ಟರು. ಅಮ್ಮ, ನಾವು ಕೂಡ ಈ 2 ಕಲ್ಲುಗಳ ಮಧ್ಯೆ ಪುಡಿಯಾಗದೇ ಉಳಿಯಲು ಯಾರದ್ದಾದರೂ ಆಶ್ರಯದ ಅವಶ್ಯಕತೆ ಇದೆ. ಅವರ ಶರಣಕ್ಕೆ ಹೋಗಿ ನಾವು ಉಳಿಯಬಹುದು ಎಂದರು. ಅಂದಿನಿಂದ ಕಬೀರದಾಸರು ನಾನು ಯಾರ ಆಶ್ರಯಕ್ಕೆ ಹೋಗಬೇಕು, ಯಾರ ಆಶ್ರಯಕ್ಕೆ ಹೋದರೆ ನನ್ನ ಜೀವನ ಉದ್ಧಾರವಾಗಬಲ್ಲದು ಎಂದು ಯಾವಾಗಲೂ ಯೋಚಿಸುತ್ತಿದ್ದರು. ಪ್ರಭು, ನನಗೆ ಯಾವುದಾದರೂ ಗುರುವಿನ ಆಶ್ರಯವನ್ನು ನೀಡಿ ಎಂದು ಕಬೀರದಾಸರು ಭಗವಂತನಲ್ಲಿ ಪ್ರಾರ್ಥಿಸತೊಡಗಿದರು. ಇದೇ ಭಾವದಿಂದ ಕಬೀರದಾಸರು ರಾಮನಾಮದ ಜಪವನ್ನು ಮಾಡುತ್ತಿದ್ದರು. ಒಂದು ದಿನ ಕಬೀರದಾಸರು ಬೆಳಗ್ಗಿನ ಸಮಯದಲ್ಲಿ ಮನೆಯ ಅಂಗಳದಲ್ಲಿ ಕುಳಿತು ರಾಮನಾಮ ಜಪವನ್ನು ಮಾಡುತ್ತಿದ್ದರು. ಅದೇ ಸಮಯದಲ್ಲಿ ಆಕಾಶವಾಣಿಯಾಯಿತು. ಹೇ ಕಬೀರ, ಏಳು,
ಜಗದ್ಗುರುಗಳಾದ ಶ್ರೀರಾಮಾನಂದಾಚಾರ್ಯರನ್ನು ನಿನ್ನ ಗುರುಗಳನ್ನಾಗಿ ಮಾಡಿಕೋ ಎಂದಿತು. ಆಗ ಕಬೀರದಾಸರು ಆಕಾಶವಾಣಿಯಲ್ಲಿ ಕೇಳಿದರು, ಪ್ರಭು, ಜಗದ್ಗುರು ಶ್ರೀರಾಮಾನಂದಾಚಾರ್ಯರು ವಿಮುಖರು ಮತ್ತು ಯವನರ ಮುಖವನ್ನು ನೋಡುವುದಿಲ್ಲ. ಮತ್ತೆ ನಾನು ಹೇಗೆ ಅವರನ್ನು ನನ್ನ ಗುರುಗಳನ್ನಾಗಿ ಮಾಡಿಕೊಳ್ಳಲಿ ಎಂದರು. ಆಕಾಶವಾಣಿ ಮತ್ತೆ ನುಡಿಯಿತು, ನೀನು ಬೆಳಗಿನ ಬ್ರಹ್ಮ ಮುಹೂರ್ತದ ಕತ್ತಲಿನಲ್ಲಿ ಹಣೆಗೆ ತಿಲಕವನ್ನಿಟ್ಟು ಕಂಠೀಹಾರವನ್ನು ಧರಿಸಿ ಪಂಚಗಂಗಾ ಘಟ್ಟದಲ್ಲಿ ಹೋಗಿ ಮಲಗಿಕೋ. ಆ ಸಮಯದಲ್ಲಿ ರಾಮಾನಂದಾಚಾರ್ಯರು ಘಟ್ಟದಲ್ಲಿ ಸ್ನಾನಕ್ಕೋಸ್ಕರ ಬರುತ್ತಾರೆ. ನೀನು ಅವರ ದಾರಿಯಲ್ಲಿ ಮಲಗಿದ್ದರೆ ಅವರ ಚರಣದ ಸ್ಪರ್ಶವಾಗುತ್ತದೆ. ಆಗ ಅವರ ಬಾಯಿಯಿಂದ ಯಾವ ಶಬ್ದ ಹೊರಡುವುದೋ ಅದನ್ನೇ ನೀನು ಗುರುಮಂತ್ರವೆಂದು ಸ್ವೀಕರಿಸು ಎಂದು ಹೇಳಿ ಆಕಾಶವಾಣಿ ಶಾಂತವಾಯಿತು. ಅದೇ ದಿನ ಕಬೀರದಾಸರು ಕಂಠಿ ಮತ್ತು ಧೋತಿಯನ್ನು ತೆಗೆದುಕೊಂಡು ಬಂದರು. ಮಾರನೇ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪಂಚಗಂಗಾ ಘಟ್ಟಕ್ಕೆ ಹೋಗಬೇಕಿತ್ತು. ಕಬೀರದಾಸರು ತಮ್ಮ ಗುರುಗಳ ದರ್ಶನ ಮಾಡಲು ಅತ್ಯಂತ ವ್ಯಾಕುಲರಾಗಿದ್ದರು. ಮಾರನೆಯ ದಿನ ಬೆಳಗ್ಗೆ ಒಂದು ವೇಳೆ ಎಚ್ಚರವಾಗದಿದ್ದರೆ ಗುರುಗಳ ದರ್ಶನವೂ ಆಗುವುದಿಲ್ಲ, ಏನು ಮಾಡುವುದು ಎಂದು ಯೋಚಿಸಿದ ಕಬೀರದಾಸರು ಆ ರಾತ್ರಿಯೇ ಕಂಠಿ, ತಿಲಕ ಮತ್ತು ಧೋತಿಯನ್ನು ಧರಿಸಿ ಪಂಚಗಂಗಾ ಘಟ್ಟದಲ್ಲಿ ಗುರುಗಳು ಬರುವ ದಾರಿಯಲ್ಲಿ ಬಂದು ಮಲಗಿ ಗುರುಗಳು ಬರುವುದನ್ನೇ ಕಾಯತೊಡಗಿದರು. ಮಾರನೆಯ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀರಾಮಾನಂದಾಚಾರ್ಯರು ಘಟ್ಟಕ್ಕೆ ಸ್ನಾನಕ್ಕೆಂದು ಬಂದರು. ಅವರ ಮಾರ್ಗದಲ್ಲಿ ಕಬೀರದಾಸರು ಮುಖವನ್ನು ಕೆಳಗೆ ಮಾಡಿ ಕವಚಿ ಮಲಗಿದ್ದರು. ರಾಮಾನಂದಾಚಾರ್ಯರು ಕಾಲಿಗೆ ಮರದ ಪಾದರಕ್ಷೆಯನ್ನು ಧರಿಸಿ ಸದ್ದು ಮಾಡುತ್ತಾ ಬರುತ್ತಿದ್ದರು. ಇನ್ನೂ ಕತ್ತಲಾದ್ದರಿಂದ ಏನೂ ಕಾಣುತ್ತಿರಲಿಲ್ಲ. ದಾರಿಯಲ್ಲಿ ಮಲಗಿದ್ದ ಕಬೀರದಾಸರ ಬೆನ್ನಿನ ಮೇಲೆ ಗುರುಗಳು ಕಾಲನ್ನಿಟ್ಟರು. ಕಬೀರದಾಸರು ನೋವಿನಿಂದ ಕಿರುಚಿದರು. ಶ್ರೀರಾಮಾನಂದಾಚಾರ್ಯರಿಗೆ ಕತ್ತಲಿನಲ್ಲಿ ಯಾರ ಮೇಲೆ ಕಾಲಿಟ್ಟಿದ್ದೇನೆಂದು ಕಾಣಿಸಲೂ ಇಲ್ಲ. ಚೀರಾಟ ಕೇಳಿಸುತ್ತಿದ್ದಂತೆ ಶ್ರೀರಾಮಾನಂದಾಚಾರ್ಯರು, ಮಗು, ರಾಮರಾಮ ಎನ್ನು ಎಂದರು. ಗುರುಗಳ ಶ್ರೀಮುಖದಿಂದ ಬಂದ ಈ ಮಾತನ್ನು ಕೇಳುತ್ತಿದ್ದಂತೆಯೇ ಕಬೀರದಾಸರು ಖುಷಿಯಿಂದ ತೇಲಾಡತೊಡಗಿದರು. ಆ ಸ್ಥಳದಿಂದ ಎದ್ದು ತಕ್ಷಣ ತಮ್ಮ ಮನೆಗೆ ಓಡತೊಡಗಿದರು. ದಾರಿಯಲ್ಲಿ ಸಿಗುವ ಎಲ್ಲರಿಗೂ ಈ ದಿನ ಶ್ರೀರಾಮಾನಂದಾಚಾರ್ಯರು ನನ್ನನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡರು ಎಂದು ಹೇಳುತ್ತಿದ್ದರು. ಕಬೀರದಾಸರ ಹೃದಯ ಆನಂದದಿಂದ ತುಂಬಿತ್ತು. ಕಬೀರದಾಸರು ಮನೆಗೆ ಹೋದಾಗ ಅವರ ತಂದೆ ತಾಯಿ ಎದ್ದಿದ್ದರು. ಕಬೀರದಾಸರನ್ನು ನೋಡಿದ ಅವರ ಅಮ್ಮ ನೀಮಾಜಾನ್ ಬೆಚ್ಚಿದಳು. ಅರೆ, ನೀನೇಕೆ ಈ ಕಂಠಿ, ತಿಲಕ ಮತ್ತು ಧೋತಿಯನ್ನು ಧರಿಸಿದ್ದೀಯಾ? ಎಲ್ಲಿಗೆ ಹೋಗಿದ್ದೆ ಎಂದಳು. ಕಬೀರದಾಸರು ಹೇಳಿದರು, ಅಮ್ಮ, ನಾನು ಪಂಚಗಂಗಾ ಘಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಜಗದ್ಗುರುಗಳಾದ ಶ್ರೀರಾಮಾನಂದಾಚಾರ್ಯರಿಂದ ದೀಕ್ಷೆಯನ್ನು ಪಡೆದೆ. ಅವರ ಆದೇಶದಂತೆ ಇಂದಿನಿಂದ ನಾನು ಕಂಠಿ, ತಿಲಕ ಧರಿಸಿ ರಾಮನಾಮ ಜಪವನ್ನು ಮಾಡುತ್ತೇನೆ. ಇದನ್ನು ಕೇಳಿದ ಕಬೀರದಾಸರ ಮಾತಾಪಿತರು ಬಹಳ ಕ್ರೋಧಿತರಾದರು. ನಮ್ಮ ವಂಶದಲ್ಲಿ ಇವತ್ತಿನ ತನಕ ಯಾರೂ ಕೂಡ ರಾಮನಾಮವನ್ನು ಜಪಿಸಿಲ್ಲ. ನೀನೇಕೆ ಜಪಿಸುತ್ತಿದ್ದೀಯ? ಇದೆಲ್ಲವನ್ನು ಬಿಟ್ಟು ಬಿಡು ಎಂದರು. ಕಬೀರದಾಸರು ಹೇಳಿದರು, ಇಲ್ಲ ಅಮ್ಮ, ರಾಮನ ನಾಮ ನನ್ನ ಉಸಿರಿನಲ್ಲಿ ನೆಲೆಸಿಬಿಟ್ಟಿದೆ. ಇದನ್ನು ಬಿಡುವುದು ನನ್ನಿಂದ ಸಾಧ್ಯವಿಲ್ಲ ಎಂದರು. ಅಂದಿನಿಂದ ಕಬೀರದಾಸರು ಕಂಠಿ, ತಿಲಕವನ್ನು ಧರಿಸಿಯೇ ಇರುತ್ತಿದ್ದರು. ಬಹಳ ಮೋಜಿನಿಂದ, ಉಲ್ಲಾಸದಿಂದ, ಉತ್ಸಾಹದಿಂದ ರಾಮನಾಮವ ಜಪವನ್ನು ಮಾಡುತ್ತಿದ್ದರು ಮತ್ತು ಗುರುಗಳ ಕೀರ್ತನೆಯನ್ನು ಮಾಡುತ್ತಿದ್ದರು. ಪೇಟೆಯಲ್ಲಿ ಬಟ್ಟೆಯನ್ನು ಮಾರಲು ಹೋದಾಗ ಜನರು ಅವರನ್ನು ನೋಡಿ, ಒಬ್ಬ ನೇಕಾರ ಯವನನ ಮಗ ಕಂಠಿ ತಿಲಕವನ್ನು ಧರಿಸುತ್ತಾನಲ್ಲ ಎಂದು ಆಶ್ಚರ್ಯಪಡುತ್ತಿದ್ದರು. ಆಗ ಕಬೀರದಾಸರು ಎಲ್ಲರಿಗೂ ಬಹಳ ಪ್ರಸನ್ನತೆಯಿಂದ ಹೇಳುತ್ತಿದ್ದರು, ನಾನು ಜಗದ್ಗುರುಗಳಾದ ಶ್ರೀರಾಮಾನಂದಾಚಾರ್ಯ ಮಹಾರಾಜರಿಂದ ದೀಕ್ಷೆಯನ್ನು ಪಡೆದಿದ್ದೇನೆ. ನಾನೀಗ ಅವರ ಶಿಷ್ಯನಾಗಿದ್ದೇನೆ ಎಂದು ಹೇಳುತ್ತಿದ್ದರು. ಕಬೀರದಾಸರ ಈ ಮಾತುಗಳನ್ನು ಕೇಳಿ ಜನ ಆಶ್ಚರ್ಯಪಟ್ಟರು. ಶ್ರೀರಾಮಾನಂದಾಚಾರ್ಯರು ಯವನರ ಮುಖವನ್ನೂ ನೋಡುವುದಿಲ್ಲ. ಅವರು ಹೇಗೆ ಈತನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡರು ಎಂದು ಅವಾಕ್ಕಾದರು. ನೀನು ಯಾವಾಗ ಅವರ ಶಿಷ್ಯನಾದೆ
ದೀಕ್ಷೆ ಯಾವಾಗ ಆಯಿತು ಎಂದು ಜನ ಕೇಳತೊಡಗಿದರು. ಜನರು ಸಂಶಯ ಪಡುವುದನ್ನು ನೋಡಿದ ಕಬೀರದಾಸರು ಹೇಳಿದರು, ನನಗೆ ದೀಕ್ಷೆಯಾಗಿದೆ, ನನ್ನ ಹತ್ತಿರ ಪ್ರಮಾಣವಿದೆ, ನಾನು ಯಾವುದೇ ಪರೀಕ್ಷೆಯನ್ನು ನೀಡಲು ತಯಾರಿದ್ದೇನೆ, ನಿಮಗೆ ಪ್ರಮಾಣವನ್ನು ನೀಡಲು ತಯಾರಿದ್ದೇನೆ ಎಂದರು. ಇದನ್ನು ಕೇಳಿದ ಎಲ್ಲ ಜನರೂ ಕೂಡ ಶ್ರೀರಾಮಾನಂದಾಚಾರ್ಯರ ಬಳಿ ಬಂದರು. ಹೇಳಿದರು, ಮಹಾರಾಜ್, ಕಾಶಿಯಲ್ಲಿ ಒಬ್ಬ ಕಬೀರ ಎಂಬ ಹೆಸರಿನ ಯವನನಾದ ನೇಕಾರನಿದ್ದಾನೆ. ಆತ ತಿಲಕ, ಕಂಠಿ ಮತ್ತು ಧೋತಿಯನ್ನು ಧರಿಸುತ್ತಾನೆ, ಶಿಖೆಯನ್ನೂ ಬಿಟ್ಟಿದ್ದಾನೆ. ನೀವು ಆತನಿಗೆ ದೀಕ್ಷೆಯನ್ನು ನೀಡಿದ್ದೀರಿ ಎನ್ನುತ್ತಾನೆ ಮತ್ತು ನಿಮ್ಮನ್ನು ತಮ್ಮ ಗುರುಗಳು ಎಂದು ಹೇಳುತ್ತಾನೆ ಎಂದು ನಡೆದಿದ್ದೆಲ್ಲವನ್ನೂ ತಿಳಿಸಿದರು. ಸರ್ವಾಂತರ್ಯಾಮಿಯಾದ ಶ್ರೀರಾಮಾನಂದಾಚಾರ್ಯ ಮಹಾರಾಜರಿಗೆ ಎಲ್ಲವೂ ತಿಳಿದಿತ್ತು. ಆದರೆ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ಲೀಲೆಯನ್ನು ಮಾಡಿದರು. ಹೇಳಿದರು, ನಾನು ಯಾರಿಗೂ ದೀಕ್ಷೆಯನ್ನು ನೀಡಲಿಲ್ಲವಲ್ಲ, ಆ ಬಾಲಕನನ್ನು ಇಲ್ಲಿಗೆ ಕರೆತನ್ನಿ ಎಂದರು. ಆಗ ರಾಮಾನಂದಾಚಾರ್ಯರ ಕೆಲವು ಶಿಷ್ಯರು ಕಬೀರದಾಸರ ಬಳಿಗೆ ಬಂದು, ಗುರುಗಳು ನಿಮ್ಮನ್ನು ಬರಲು ಹೇಳಿದ್ದಾರೆ ಎಂದರು. ಕಬೀರದಾಸರು ಅವರ ಜೊತೆ ಹೊರಟರು. ಗುರುಗಳು ನನ್ನನ್ನು ತಮ್ಮ ಹೃದಯದಿಂದ ಅಪ್ಪಿಕೊಳ್ಳುವರೋ ಅಥವಾ ಯವನನೆಂದು ದೂರ ತಳ್ಳುವರೋ ಏನಾದರೂ ಆಗಲಿ, ನಾನಂತೂ ಅವರನ್ನು ನನ್ನ ಗುರುಗಳು ಎಂದು ಒಪ್ಪಿದ್ದೇನೆ. ಹೃದಯದಿಂದ ಅವರವನಾಗಿದ್ದೇನೆ, ಅವರವನಾಗಿಯೇ ಇರುತ್ತೇನೆ ಎಂದು ದಾರಿಯಲ್ಲಿ ಹೋಗುವಾಗ ಕಬೀರದಾಸರು ಯೋಚಿಸುತ್ತಿದ್ದರು. ಶ್ರೀರಾಮಾನಂದಾಚಾರ್ಯರು ಯಾವಾಗಲೂ ಪರದೆಯಲ್ಲಿಯೇ ಇರುತ್ತಿದ್ದರು. ಕಬೀರದಾಸರನ್ನು ಅವರ ಬಳಿಗೆ ಕರೆದುಕೊಂಡು ಹೋಗಲಾಯಿತು. ಶ್ರೀರಾಮಾನಂದಾಚಾರ್ಯರು ಕಬೀರದಾಸರನ್ನು ಪರದೆಯ ಹಿಂದಿನಿಂದಲೇ ಕೇಳಿದರು, ನಿನ್ನ ಹೆಸರೇನು? ಏನು ಮಾಡುತ್ತೀಯ? ಎಲ್ಲಿ ವಾಸಿಸುತ್ತೀಯ? ನಿನ್ನ ದೀಕ್ಷೆ ಹೇಗಾಯಿತು? ಮತ್ತು ನಿನ್ನ ಗುರುದೇವರ ಹೆಸರೇನು ಎಂದರು. ಕಬೀರದಾಸರು ಕೈ ಮುಗಿದು ಉತ್ತರಿಸಿದರು, ನನ್ನ ಹೆಸರು ಕಬೀರ, ನಾನು ಕಾಶಿನಗರದಲ್ಲಿ ವಾಸಿಸುತ್ತೇನೆ. ನಾನೊಬ್ಬ ನೇಕಾರ, ಬಟ್ಟೆ ನೇಯುವ ಕೆಲಸವನ್ನು ಮಾಡುತ್ತೇನೆ. ಕೆಲವು ದಿನಗಳ ಹಿಂದೆ ನೀವೇ ನನಗೆ ದೀಕ್ಷೆಯನ್ನು ನೀಡಿದಿರಿ. ಪಂಚಗಂಗಾ ಘಟ್ಟದಲ್ಲಿ ಹೋಗಿ ಮಲಗು ಎಂದು ಆಕಾಶವಾಣಿ ಆದೇಶವನ್ನು ನೀಡಿತ್ತು. ಅದೇ ರೀತಿ ನಾನು ಘಟ್ಟದ ಮೆಟ್ಟಿಲುಗಳ ಮೇಲೆ ಮಲಗಿದ್ದೆ. ಆಗ ನಿಮ್ಮ ಚರಣ ನನ್ನ ಬೆನ್ನಿನ ಮೇಲೆ ಬಿತ್ತು. ನೋವಿನಿಂದ ಕಿರುಚಿದೆ. ಆಗ ನೀವು ನಿಮ್ಮ ಶ್ರೀಮುಖದಿಂದ ನನಗೆ, ಮಗು, ರಾಮ ರಾಮ ಎಂದು ಹೇಳು ಎಂಬ ಆದೇಶವನ್ನು ನೀಡಿದಿರಿ. ಆಗಿನಿಂದಲೇ ನಾನು ನಿಮ್ಮ ಶ್ರೀಮುಖದಿಂದ ಹೊರಟ ರಾಮನಾಮವನ್ನೇ ಗುರುಮಂತ್ರ ಎಂದು ನಂಬಿದ್ದೇನೆ. ನಾನೇನಾದರೂ ತಪ್ಪನ್ನು ಮಾಡಿದ್ದೇನೆಯೇ? ಹೇಳಿ ಗುರುಗಳೇ. ರಾಮನೇ ಸಮಸ್ತ ಗ್ರಂಥಗಳ ಸಾರವಲ್ಲವೇ ಎಂದರು ಕಬೀರದಾಸರು. ಪರದೆಯಿಂದ ಈಚೆಗೆ ಬಂದ ರಾಮಾನಂದಾಚಾರ್ಯರು ಕಬೀರದಾಸರ ತಲೆಯ ಮೇಲೆ ನಿಧಾನವಾಗಿ ತಮ್ಮ ಮರದ ಪಾದರಕ್ಷೆಯಿಂದ ಕುಟ್ಟುತ್ತಾ ಹೇಳಿದರು, ರಾಮ ರಾಮ, ನನಗೇ ಸುಳ್ಳು ಹೇಳುತ್ತೀಯಾ? ನನ್ನನ್ನೇ ಸುಳ್ಳನನ್ನಾಗಿ ಮಾಡುತ್ತಿದ್ದೀಯಾ? ನಾನು ಯಾವಾಗ ನಿನಗೆ ದೀಕ್ಷೆಯನ್ನು ನೀಡಿದೆ ಎಂದರು. ಗುರು ಮಹಾರಾಜ್, ನಿಮ್ಮ ಆಗಿನ ದೀಕ್ಷೆ ಸುಳ್ಳು ಎಂದಾದರೆ ಈ ದಿನದ ದೀಕ್ಷೆ ನಿಜವಾಗಿದೆ. ಈಗಲೂ ನನಗೆ ನಿಮ್ಮ ಮುಖದಿಂದ ರಾಮನಾಮದ ಮಂತ್ರ ಸಿಕ್ಕಿತು ಮತ್ತು ತಲೆಯ ಮೇಲೆ ನಿಮ್ಮ ಪಾವನ ಪಾದುಕೆಯ ಸ್ಪರ್ಶವೂ ಆಯಿತು ಎಂದರು. ಬಾಲಕ ಕಬೀರದಾಸರ ಮುಖದಿಂದ ಈ ಮಾತನ್ನು ಕೇಳಿದ ಶ್ರೀರಾಮಾನಂದಾಚಾರ್ಯರು ಕಬೀರದಾಸರನ್ನು ತಬ್ಬಿಕೊಂಡರು. ನೀನೇ ನನ್ನ ನಿಜವಾದ ಶಿಷ್ಯ ಎಂದರು. ನೀನೇ ರಾಮನಾಮದ ಮಹಿಮೆಯನ್ನು ಗುರುತಿಸಿದ್ದೀಯ ಎಂದರು. ಅಂದಿನಿಂದ ರಾಮಾನಂದಾಚಾರ್ಯರ ಪರಮ ಶಿಷ್ಯರಾದ ಕಬೀರದಾಸರು ಅನೇಕ ದೋಹಾಗಳನ್ನು ರಚಿಸಿದ್ದಾರೆ. ಅನೇಕ ನಂಬಲ ಸಾಧ್ಯವಾದ ಪವಾಡಗಳನ್ನೂ ಕೂಡ ಮಾಡಿದ್ದಾರೆ. ರಾಮನ ಭಕ್ತಿಯನ್ನೇ ಮಾಡುತ್ತಾ, ರಾಮನನ್ನೇ ಜಪಿಸುತ್ತಾ, ರಾಮನನ್ನೇ ಧ್ಯಾನಿಸುತ್ತಾ ಕೊನೆಗೆ ರಾಮನಲ್ಲೇ ಲೀನವಾದರು. ಬ್ರಹ್ಮನಿಷ್ಠ ಸತ್ಪುರುಷರ ವಿದ್ಯೆಯೇ ಆಗಲಿ, ದೀಕ್ಷೆಯೇ ಆಗಲಿ, ಅವರ ಎಂಜಲು ಪ್ರಸಾದವೇ ಆಗಲಿ, ಅದು ಕೂಡ ಭವಸಾಗರವನ್ನು ಪಾರು ಮಾಡಿಸುತ್ತದೆ. ಅಂತಹ ಸತ್ಪುರುಷರಿಂದ ತಿಂದ ಪೆಟ್ಟು ಕೂಡ ಭವಸಾಗರವನ್ನು ಪಾರು ಮಾಡಿಸುತ್ತದೆ. ಈ ಪ್ರಕಾರ ಕಬೀರದಾಸರು ಗುರುನಾಮ ಕೀರ್ತನೆಯಿಂದ ತಮ್ಮ ಸುಷುಪ್ತವಾಗಿದ್ದ ಶಕ್ತಿಗಳನ್ನು ಎಚ್ಚರಿಸಿದರು ಮತ್ತು ಶೀಘ್ರವೇ ಆತ್ಮಕಲ್ಯಾಣವನ್ನು ಮಾಡಿಕೊಂಡರು.
ತಮ್ಮ ದೃಢಭಕ್ತಿ ಮತ್ತು ತತ್ಪರತೆಯಿಂದ ಕೀರ್ತನೆ, ಧ್ಯಾನ, ಭಜನೆಯನ್ನು ಮಾಡಿ ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವಂತಹ ಗುರುಭಕ್ತರೇ ಧನವಂತರು. ಅಂತಹ ಗುರುಭಕ್ತರು ತಮ್ಮ ಕೀರ್ತನೆಯಿಂದ ಸಮಾಜದಲ್ಲಿ ಸಾತ್ವಿಕತೆಯನ್ನು ಹರಡುತ್ತಾರೆ. ಸಮಾಜದ ವಾತಾವರಣವನ್ನು, ತನು ಮನವನ್ನು ಶುದ್ಧಗೊಳಿಸುವ ಹರಿನಾಮ ಕೀರ್ತನೆಯನ್ನು ಬೀದಿ ಬೀದಿಗಳಲ್ಲಿ ಕುಣಿಯುತ್ತಾ ಹಾಡುತ್ತಾರೆ. ಪ್ರಪಂಚದ ಎಲ್ಲ ಧನ, ಯಶಸ್ಸು ಇತ್ಯಾದಿ ಎಲ್ಲವನ್ನೂ ಗಳಿಸಿದರೂ ಅಥವಾ ಪ್ರತಿಷ್ಠೆಯ ಸುಮೇರು ಪರ್ವತದ ಮೇಲೆ ಸ್ಥಿತರಾದರೂ, ವೇದಾಂಗ ಶಾಸ್ತ್ರಗಳ ರಹಸ್ಯವನ್ನು ತಿಳಿದರೂ ಆ ಎಲ್ಲ ಶ್ರೇಷ್ಠ ಉಪಲಬ್ಧಿಗಳಿಗಿಂತ ಗುರು ಶರಣಾಗತಿ ಮತ್ತು ಗುರು ಚರಣಗಳಲ್ಲಿನ ಭಕ್ತಿ ಅತ್ಯಧಿಕ ಅಮೂಲ್ಯವಾದದ್ದು. ಈ ವಿಷಯದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತಾರೆ: ಶರೀರಂ ಸುರೂಪಂ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯಂ ಮನಶ್ಚೇನ್ನ ಲಗ್ನಂ ಗುರೋರಂಘ್ರಿ ಪದ್ಮೆ ತತಕ್ಕಿಂ 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 ತತಕ್ಕಿಂ. ನಿಮ್ಮ ಹತ್ತಿರ ಪತ್ನಿ, ಧನ ಸಂಪತ್ತು, ಪುತ್ರ, ಪೌತ್ರ ಇತ್ಯಾದಿ ಎಲ್ಲವೂ, ಮನೆ, ಸಹೋದರ ಸಹೋದರಿಯರು, ಎಲ್ಲ ಸಂಬಂಧಿಗಳು ಇದ್ದರೂ ಒಂದು ವೇಳೆ ನಿಮ್ಮ ಮನಸ್ಸು ಗುರು ಚರಣ ಕಮಲಗಳಲ್ಲಿ ತೊಡಗಿಲ್ಲವೆಂದರೆ ಇವೆಲ್ಲವುಗಳ ಅರ್ಥವೇನು 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 ಎಂಬುದೇ ಈ ಶ್ಲೋಕದ ಅರ್ಥ. ಗುರುವಿನ ಶ್ರೀಚರಣಗಳಲ್ಲಿ ಮನಸ್ಸು ತೊಡಗಿಲ್ಲವೆಂದ ಮೇಲೆ ಇವೆಲ್ಲವುಗಳಿಂದ ಏನು ಲಾಭ? ಯಾವ ಪರಮಾರ್ಥ ಸಿದ್ಧಿಯಾಯಿತು? ಕಲಿಯುಗ ಕೇವಲ ನಾಮವನ್ನೇ ಆಧರಿಸಿದೆ. ಈ ಕಲಿಗಾಲ ರೂಪಿ ಚಿಂತಾಮಣಿಯನ್ನು ಹರಿನಾಮ, ಗುರುನಾಮ, ಕೀರ್ತನೆ ಎಂಬ ಕಲ್ಪತರುವಿನಿಂದ ವಿಶೇಷ ಫಲವನ್ನು ಏಕೆ ಪಡೆಯಬಾರದು ಎಂಬುದೇ ಈ ಕಬೀರದಾಸರ ಜೀವನದಲ್ಲಿ ನಡೆದ ಘಟನೆಯಿಂದ ನಾವು ತಿಳಿಯಬಹುದು. ಗುರುಹರಿ ಗುರುಹರ ಗುರುಬ್ರಹ್ಮ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಮತ್ತೆ ಬೇರೊಬ್ಬರಿಲ್ಲವೋ, ಆತನ ಬಿಟ್ಟರೆ ನಮಗಿನ್ನು ಗತಿಯೇ ಇಲ್ಲವೋ. ಶ್ರೀ ಗುರುಚರಣಾರವಿಂದಾರ್ಪಣಮಸ್ತು. ಜೈ ಜೈ ಗುರುದೇವ ದತ್ತ.